ನಿಸರ್ಗ, ಒಂದ್ ದಿವ್ಸ ಆಯ್ತು ನೀನ್ ಊರ್ಗ್ ಹೋಗಿ. ಫೋನ್ ಕೂಡ ಮಾಡಿಲ್ಲ. ಅಷ್ಟೊಂದ್ ಬಿಸಿನಾ? ಸರಿ ಆಯ್ತು ಬಿಡು, ನಾನೇ ಫೋನ್ ಮಾಡ್ತೀನಿ. ಹಲೋ, ಹೇಳು ಅರ್ಜುನ್. ಏನ್ ಸಮಾಚಾರ? ಎಷ್ಟೊತ್ತರ ಫೋನ್ ಮಾಡಿದ್ಯಾ? ಸಿದ್ದು, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಫ್ರೀ ಇದ್ಯಾ? ಇಂಪಾರ್ಟೆಂಟ್ ವಿಷಯನಾ? ಅಂತದ್ದೇನು? ನಿನ್ ಮೇಲೆ ಸುಳ್ಳಪ್ಪವಾದ ವರ್ಷಿ ಸ್ನೇಹ ನಿಮ್ ಮನೆ ಸೇರ್ಕೊಂಡಿದ್ದಾಳಲ್ವಾ, ಅವಳ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ಕಣೋ. ವಾಟ್? ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾನಾ? ಹೌದು ಕಣೋ ಮಚ್ಚ. ಆದಷ್ಟು ಬೇಗ ನೀನ್ ಇಲ್ಲಿಗೆ ಬಂದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ಅರ್ಜುನ್, ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ಆ ಸ್ನೇಹನ್ಗೆ ಬಾಯ್ ಫ್ರೆಂಡ್ ಇದಾನಾ? ಅಯ್ಯೋ, ಮಾತಾಡ್ಕೊಂಡ್ ಕೂರೋಷ್ಟು ಟೈಮ್ ಇಲ್ಲ ಕಣೋ. ಬೇಗ ಹೊರಟು ಬಾ ನೀನು. ಅರ್ಜುನ್, ನಾನು ಕಾಲೇಜಲ್ಲಿ ಇದ್ದೀನಿ. ಇವಾಗ ಹೊರಟ್ರು ನೀನ್ ಹೇಳಿದ ಜಾಗಕ್ಕೆ ಬರೋದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಅವಳು ಅಲ್ಲೇ ಇರ್ತಾಳೆ ಅಂತೀಯಾ? ಓ ಹೌದಲ್ವಾ? ನನ್ ಪ್ರಕಾರ ಅವಳು ಇಲ್ಲಿ ಅರ್ಧ ಗಂಟೆವರೆಗೂ ಇರಲ್ಲ ಕಣೋ. ಏನ್ ಮಾಡೋಣ? ಫೋಟೋಸ್ ಏನಾದ್ರು ಕ್ಲಿಕ್ ಮಾಡ್ಕೊಂಡ್ಲಾ? ಅರ್ಜುನ್, ಇನ್ನ ಕಣಿ ಕೇಳ್ತಾ ಇದೀಯಾ? ಬೇಗ ಫೋಟೋ ಆದ್ರೂ ಕ್ಲಿಕ್ ಮಾಡ್ಕೋ. ಅವ್ನ್ ಫೋಟೋ ಇದ್ರೆ ಆಮೇಲಾದ್ರೂ ವಿಚಾರಿಸಬಹುದಲ್ವಾ? ಓಕೆ ಕಣೋ ಮಚ್ಚ. ಆಯ್ತು, ನಿನ್ ಕೆಲ್ಸ ಮುಗಿಸ್ಕೊಂಡ್ ಬಾ. ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ಸ್ನೇಹ, ನಿನ್ನ ಆಟ ಮುಗೀತು ಕಣೆ. ನನ್ನ ಮನೆಗೆ ಬಂದು ನನ್ನ ಮೇಲೆ ಕೆಟ್ಟ ಅಪವಾದ ಹೊರಿಸಿ ನನ್ನ ಮತ್ತೆ ನಿಸರ್ಗ ಮಧ್ಯೆ ಬಿರುಕು ಮೂಡಿಸಿದ್ಯಲ್ವಾ? ನಿನಗಿದೆ ಕಣೆ. ಏನ್ ಮಾಡ್ತಾ ಇದೀಯ ನಿಸರ್ಗ? ಫೋನ್ ಪಿಕ್ ಮಾಡು. ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಏನ್ ಸಿದ್ಧಾರ್ಥ್ ಸರ್, ಒಂದ್ ದಿನ ಬೇಕಾಯ್ತಾ ಫೋನ್ ಮಾಡೋದಕ್ಕೆ ನೀವು? ನಿಸರ್ಗ, ನೋಡು, ಅದೇ ಆಗಲ್ಲ ಅನ್ನೋದು ನನಗೆ. ಆಯ್ತು, ನಾನ್ ಫೋನ್ ಮಾಡಿಲ್ಲ, ನೀನಾದ್ರೂ ಫೋನ್ ಮಾಡ್ಬೋದಲ್ವಾ? ಓಹೋ, ಅಂದ್ರೆ ನಾನೇ ಫೋನ್ ಮಾಡ್ಲಿ ಅಂತ ವೇಟ್ ಮಾಡ್ತಿದ್ರ ನೀವು? ಹಾಗೇನಿಲ್ಲ ನಿಸರ್ಗ, ಸ್ವಲ್ಪ ವರ್ಕ್ ಟೆನ್ಷನ್, ಬಿಸಿ ಇದ್ದೆ, ಸೊ ಮಾಡಿಲ್ಲ ಅಷ್ಟೇ. ಇಟ್ಸ್ ಓಕೆ. ಹೌ ಆರ್ ಯು? ಹೆಂಗಿದ್ಯಾ ನೀನು? ಮತ್ತೆ ನಮ್ಮ ಮಗು ಹೆಂಗಿದೆ? ನಿಮ್ ಮಗುಗೇನಪ್ಪ, ತುಂಬಾನೇ ಚೆನ್ನಾಗಿದೆ. ಅವಾಗ ಅವಾಗ ನನ್ನ ಹೊಟ್ಟೆಗೆ ಒದ್ದು ಸೇಟ್ ತಿರ್ಸ್ಕೊತಾ ಇರುತ್ತೆ. ಹೌದಾ? ನೋಡು ನಿಸರ್ಗ, ಈ ಟೈಮಲ್ಲೇ ನೀನ್ ನನ್ನ ಜೊತೆಲಿಲ್ಲ. ತವ್ರ ಮನೆ ಅಂತ ಹೋಗಿದ್ಯಾ. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನನಗ್ ಗೊತ್ತಿತ್ತು ಸರ್, ನೀವ್ ಇದನ್ನೇ ಹೇಳ್ತೀರಾ ಅಂತ. ಹೋಗ್ಲಿ, ಬಂದ್ ಹೋಗ್ಬೋದಲ್ವಾ? ಇಲ್ಲ ನಿಸರ್ಗ, ತುಂಬಾನೇ ಪೆಂಡಿಂಗ್ ವರ್ಕ್ ಇದೆ. ಅದು ಅಲ್ಲದೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಮತ್ತೆ ರಿವಿಷನ್ ಟೈಮ್ ಸ್ಟಾರ್ಟ್ ಆದ್ರೆ ಕಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ತೊಂದರೆ ಆಗುತ್ತಲ್ವಾ? ಇಟ್ಸ್ ಓಕೆ, ಬರ್ತೀನಿ ಟೈಮ್ ನೋಡ್ಕೊಂಡು. ಸಂಜೆ ಅಷ್ಟೊತ್ತಿಗೆ ಬನ್ನಿ, ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಬಂದ್ ಹೋಗಿ ಪ್ಲೀಸ್. ನಿಸರ್ಗ, ಏನ್ ಮಾಡ್ಲಿ ಹೇಳು? ಇವಾಗ ಕೆಲಸ ಮುಗಿತಿದ್ದಂಗೆ ಬೇರೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು. ನಾನು ನಾಳೆ ಕಂಪಲ್ಸರಿ ಬರ್ತೀನಿ. ಓಕೆ? ಏನು, ನಾಳೆವರೆಗೂ ಕಾಯ್ಬೇಕಾ? ಹೋಗಿ ಸರ್ ನೀವು, ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಏ, ಏನ್ ಆತರ ಎಲ್ಲ ಮಾತಾಡ್ತೀಯ? ಪ್ರೀತಿ ಇಲ್ಲ ಅಂದ್ರೆ ಇಷ್ಟೊಂದು ಮಿಸ್ ಮಾಡ್ಕೋತೀನಾ? ಹೌದಪ್ಪ, ಮಿಸ್ ಮಾಡ್ಕೊಂತೀರಾ ಅಂದ್ರೆ ಇಮಿಡಿಯೇಟ್ ಆಗಿ ಹೊರಟು ಬರ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಿಸರ್ಗ, ಈ ತರ ಎಲ್ಲ ಜಡ್ಜ್ ಮಾಡ್ಬೇಡ ನಿನ್ನನ್ನ. ಗೊತ್ತಾಯ್ತಾ? ನನಗಿಂತ ಜಾಸ್ತಿ ಪ್ರೀತಿಸೋರು ಈ ಪ್ರಪಂಚದಲ್ಲೇ ಇಲ್ಲ. ಆಯ್ತಾಯ್ತು, ಮಾತಲ್ಲೇ ಮನೆ ಕಟ್ತೀರಾ. ಏನ್ ಇವಾಗ ಬರಲ್ಲ ಅಷ್ಟೇ ತಾನೇ ನೀವು? ಬರ್ತೀನಿ ಚಿನ್ನ. ಇವತ್ತಾಗಲ್ಲ, ನಾಳೆ ಬರ್ತೀನಿ. ಅದೇನು, ನನಗಿಂತ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆಯಾ ನಿಮ್ಗೆ? ಅದು ನನಗಿಂತ ಇಂಪಾರ್ಟೆಂಟ್ ಆಗಿರೋದು ಅದೆಂತ ಕೆಲಸ ರೀ? ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ ನಿಸರ್ಗ, ಪ್ಲೀಸ್ ಅರ್ಥ ಮಾಡ್ಕೋ. ಹ್ಮ್. ಇಂಪಾರ್ಟೆಂಟ್ ಕೆಲಸ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಓಕೆ? ಟೇಕ್ ಕೇರ್. ಹುಷಾರು. ನಾಳೆ ಬರ್ತೀನಿ. ಓಕೆ? ನಾಳೆ ಸಾಯಂಕಾಲ ಬಂದ್ಬಿಡ್ತೀನಿ. ಸರಿ ಸರ್, ಆಯ್ತು. ಅತ್ತೆ ಮಾವ ಎಲ್ಲಾನು ಕೇಳಿದೆ ಅಂತ ಹೇಳು. ಓಕೆನಾ? ಆಯ್ತು. ಹೌದು, ನಿಮ್ಗಿನ್ನ ಒಂದ್ ವಿಚಾರ ಹೇಳ್ಬೇಕಾಗಿತ್ತು. ಹೇಳು ನಿಸರ್ಗ. ಅಪ್ಪ ಮುಂಬೈ ಹೋಗ್ತಿದ್ದಾರೆ. ನೀವು ನಾಳೆ ಬಂದ್ರೆ 2 ಡೇಸ್ ಇದ್ದು ಆಮೇಲೆ ಹೋಗ್ಬೋದಲ್ವಾ? ಏನು? ಮುಂಬೈಗೆ ಹೋಗ್ತಿದ್ದಾರಾ? ಯಾಕೆ? ಏನ್ ಕೆಲ್ಸ? ಏನಿಲ್ಲ ಸರ್, ಅವ್ರ ಫ್ರೆಂಡ್ ಒಬ್ರು, ತುಂಬಾ ಕ್ಲೋಸ್ ಫ್ರೆಂಡ್, ಅವ್ರು ಕರೀತಿದ್ರು, ಅದಕ್ಕೆ ಹೋಗಿದ್ದಾರೆ. ಅಲ್ಲೇನೋ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತಂತೆ. ಹಾಗಾಗಿ ಇನ್ನ ಒಂದ್ ವಿಚಾರ, ಅಮ್ಮನ್ಗೆ ಯಾಕೋ ಆರೋಗ್ಯ ಅಷ್ಟು ಸರಿಯಾಗಿಲ್ಲ ಸಿದ್ಧಾರ್ಥ್ ಸರ್. ಯಾಕಂತ ಗೊತ್ತಿಲ್ಲ, ಸಮಥಿಂಗ್ ಏನೋ ಮುಚ್ಚಿಡ್ತಿದ್ದಾರೆ ಅಪ್ಪ ಅಮ್ಮ ನನ್ನಿಂದ. ಇಟ್ಸ್ ಓಕೆ, ನೀವು ಬರ್ತೀರಲ್ಲ ನಾಡಿದ್ದು, ಮಾತಾಡೋಣ. ಅತ್ತೆಗೆ ಹುಷಾರಿಲ್ವಾ? ಓಕೆ ನಿಸರ್ಗ, ಆಯ್ತು, ಏನಾದ್ರೂ ಆಗ್ಲಿ, ನಾಳೆ ಬರ್ತೀನಿ. ಓಕೆ? ಬೇಕಾದ್ರೆ ಒಂದು 2 ಡೇಸ್ ಅಲ್ಲೇ ಇರ್ತೀನಿ. ಅಮ್ಮನ್ಗೆ ಹೇಳೇ ಬರ್ತೀನಿ. ಹಾ, ಅತ್ತೆಗೆ ಹೇಳಿ. ಮತ್ತೆ ಅಕ್ಕ ಬಾವ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ನಿಸರ್ಗ, ಎಲ್ಲ ಚೆನ್ನಾಗಿದ್ದಾರೆ. ಓಕೆ ಸರ್, ಆಯ್ತು, ಫೋನ್ ಇಡ್ತೀನಿ, ಬಾಯ್. ಬಾಯ್. ಎಷ್ಟು ಮಿಸ್ ಮಾಡ್ಕೋತಿದ್ಯಾ? ನಾನು ಅಷ್ಟೇ ಕಣೆ, ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಏನ್ ಮಾಡ್ಲಿ ಹೇಳು? ಆ ಸ್ನೇಹ ಅನ್ನೋ ದರಿದ್ರ ನಮ್ಮ ಮನೆಗೆ ಸೇರಿರ್ಲಿಲ್ಲ ಅಂದಿದ್ರೆ ನಾವ್ ಇನ್ನೂ ಚೆನ್ನಾಗಿರ್ತಿದ್ವಿ. ಆಯ್ತು, ಅದು ಹತ್ರಕ್ಕೆ ಬಂದಿದೆ. ಅವಳ ಮನೆಯಿಂದ ಓಡಿಸೋ ಪ್ಲಾನ್ ಇವಾಗ ಸಿಕ್ಕಿದೆ. ಹೇಗಿದ್ರು ಅವಳಿಗೆ ಯಾರೋ ಬಾಯ್ ಫ್ರೆಂಡ್ ಇದಾನಂತಲ್ವಾ? ಫಸ್ಟ್ ಅವನ್ನ ಹುಡುಕ್ಬೇಕು. ಸಿದ್ಧಾರ್ಥ್, ಎಷ್ಟು ಲೇಟ್ ಮಾಡ್ತೀಯ ನೀನು? ಛೆ, ತುಂಬಾ ಲೇಟ್ ಆಗೋಯ್ತಾ? ಸಾರಿ ಕಣ ಮಚ್ಚ. ಇಟ್ಸ್ ಓಕೆ ಸಿದ್ಧಾರ್ಥ್. ಬಾ ಬಾ, ಬೇಗ ಬಾ, ಕುತ್ಕೋ ಬಾ. ತುಂಬಾ ಮಾತಾಡೋದಿದೆ. ಅರ್ಜುನ್, ಫೋಟೋಸ್ ಎಲ್ಲ ತಕ್ಕೊಂಡ? ಅವ್ನ್ ಯಾರು ಅಂತ ಗೊತ್ತಾ? ಇವಾಗ ಅವ್ನ್ ಎಲ್ ಸಿಗ್ತಾನೆ? ಅವ್ನ್ ಎಲ್ ಸಿಗ್ತಾನೆ, ಯಾರು ಏನು ಗೊತ್ತಿಲ್ಲ ಕಣೋ. ಒಟ್ನಲ್ಲಿ ಬೆಳಿಗ್ಗೆ ಮಾತ್ರ ಅವಳು ಬಂದು ಅವನ ಜೊತೆ ಮಾತಾಡ್ತಾ ಇದ್ಲು.
ಸೊ ನಾನು ಕಾರಲ್ಲಿ ಇದ್ದಿದ್ರಿಂದ ನಾನು ಅವ್ರು ಕಾಣಿಸ್ಲಿಲ್ಲ. ನನ್ಗನ್ಸುತ್ತೆ ಅವ್ರಿಬ್ರು ಲವರ್ಸ್ ಅಂತ. ಅರ್ಜುನ್, ಏನಿದು ಲವರ್ಸ್ ಅಂತ ಹೇಳ್ತಾ ಇದೀಯಾ? ಅಂದ್ರೆ ಅವರು ಲವರ್ಸ್ ಅಲ್ವಾ? ಇರ್ಬೋದು ಸಿದ್ಧಾರ್ಥ್. ಅವ್ನ್ ನೋಡಿದ್ರೆ ಅದೇ ತರ ಕಾಣಿಸ್ತಿದ್ರು. ಏನಾದ್ರೇನಂತೆ? ಇವಾಗ ಸ್ನೇಹನ್ ಜೊತೆ ಆ ಹುಡ್ಗ ಮಾತಾಡ್ತಾ ಇದ್ದಾನೆ ಅಂದ್ರೆ ಆ ಹುಡ್ಗ ಪರಿಚಯ ಅಂತಾನೆ ತಾನೆ. ಫಸ್ಟ್ ಆ ಹುಡುಗನ್ನ ಕಂಡಿಡಿಬೇಕು ನಾವು. ಹೌದು ಅರ್ಜುನ್, ಫಸ್ಟ್ ಅವ್ನ್ ಕಂಡಿಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾರಕ್ ಫೋನ್ ಮಾಡ್ತಾ ಇದ್ಯಾ? ಒಂದ್ ನಿಮಿಷ, ನನ್ನ ಫ್ರೆಂಡ್ ಒಬ್ಬನ್ಗೆ ಹೇಳಿದ್ದೆ ಅವ್ನು ಫಾಲೋ ಮಾಡು ಅಂತ. ಏನಾದ್ರೂ ವಿಚಾರ ಗೊತ್ತಾಯ್ತಾ ಕೇಳ್ತೀನಿ. ಹಲೋ, ಹೇಳು ಅರ್ಜುನ್. ಮಚ್ಚ, ಏನಾಯ್ತು? ಗೊತ್ತಾಯ್ತಾ ಏನಾದ್ರೂ ವಿಚಾರ? ಓ, ಅದ್ರ ಬಗ್ಗೆನಾ? ಹೌದು ಅರ್ಜುನ್, ಅವನು ಇದೇ ಆಕಾಶ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ನೀನ್ ಹೇಳ್ದಂಗೆ ಆ ಫೋಟೋ ತೋರಿಸ್ತಲ್ಲ ಆ ಹುಡುಗಿ ಮತ್ತೆ ಇವನು ಲವರ್ಸು ಕಣೋ. ಆಲ್ಮೋಸ್ಟ್ 4 years ಬ್ಯಾಕ್ ಇಂದ ಲವ್ ಮಾಡ್ತಾ ಇದ್ದಾರೆ. ಗುಡ್, ವೆರಿ ಗುಡ್. ಮತ್ತೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಬೇರೆ ಡೀಟೇಲ್ಸ್ ಅಷ್ಟಾಗಿ ಗೊತ್ತಿಲ್ಲ. ಅವರಿಬ್ರು ಇವಾಗ ಮೀಟ್ ಮಾಡೋದು ತುಂಬಾನೇ ಕಡಿಮೆ ಮಾಡಿದಾರಂತೆ. ಅಂದ್ರೆ ಸುಮಾರು 1 ತಿಂಗಳಿಂದ ಅವರಿಬ್ರು ಸರಿಯಾಗಿ ಮೀಟ್ ಆಗ್ತಿಲ್ಲ. ಮತ್ತೆ ಅವರಿಬ್ರು ಮಧ್ಯೆ ಏನೋ ಜಗಳ ಆಗಿದೆಯಂತೆ. ಆ ಹುಡುಗನ ತುಂಬಾನೇ ಪ್ರೀತಿಸ್ತಾ ಇದ್ದಾನೆ ಆ ಹುಡುಗಿನ. ಓಕೆ, ಮತ್ತೆ ಇವತ್ ಬೆಳಿಗ್ಗೆ ಮೀಟ್ ಆಗಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ವಿಚಾರ? ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅರ್ಜುನ್. ಡೀಟೇಲ್ಸ್ ಆದ್ರೆ ಇಷ್ಟು ಗೊತ್ತು. ಮತ್ತೆ ಆ ಹುಡುಗಿ ಏನೋ ತುಂಬಾನೇ ದೊಡ್ಡ ಶ್ರೀಮಂತರಿಂದ ಬಿದ್ದಿದ್ದಾಳಂತೆ. ಅವಳು ಬ್ರೇಕಪ್ ಮಾಡ್ಕೊಳೋ ಮುನ್ಸೂಚನೆ ತುಂಬಾನೇ ಇದೆ. ಏನಾದ್ರೂ ಅಡ್ರೆಸ್ ಏನಾದ್ರೂ ಇದೆಯಾ? ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಹೇಳದ್ನಲ್ಲ ಮಚ್ಚ, ಆಕಾಶ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಅಂತೆ. ಅಲ್ಲೇ ಹೋದ್ರೆ ಅವ್ನು ಸಿಗ್ಬೋದು. ಓಕೆ ಕಣ, ಥ್ಯಾಂಕ್ ಯು. ಥ್ಯಾಂಕ್ಸ್ ಮಚ್ಚ, ತುಂಬಾನೇ ಹೆಲ್ಪ್ ಆಗ್ತಿದೆ ನಿನ್ನಿಂದ. ಮತ್ತೆ ಏನಂತೆ? ಸಿದ್ಧಾರ್ಥ್, ಆ ಹುಡುಗಿ 4 ವರ್ಷದಿಂದ ಯಾರನ್ನೋ ಲವ್ ಮಾಡ್ತಾ ಇದ್ದಾಳಂತೆ. ಆ ಹುಡುಗನೂ ಆ ಹುಡುಗಿನ ಲವ್ ಮಾಡ್ತಾ ಇದ್ನಂತೆ. ಸೊ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ಪಟ್ಟೆ. ಅವಾಯ್ಡ್ ಮಾಡದೆ ಇನ್ನೇನ್ ಮಾಡ್ತಾಳೆ? ನಮ್ಮ ಮನೆಗ್ ಬಂದು ಸೇರ್ಕೊಂಡಿದ್ದಾಳಲ್ವಾ, ಅವಾಯ್ಡ್ ಮಾಡೇ ಮಾಡ್ತಾಳೆ. ಅವಳಿಗೆ ಎಲ್ಲದಕ್ಕಿಂತ ದುಡ್ಡೇ ಮುಖ್ಯ ಕಣೋ. ಇಟ್ಸ್ ಓಕೆ ಸಿದ್ಧಾರ್ಥ್, ಟೆನ್ಷನ್ ಆಗ್ಬೇಡ. ಇವಾಗ ನಾವೊಂದ್ ಪ್ಲಾನ್ ಮಾಡೋಣ. ಅಲ್ಲ, ಆ ಹುಡುಗ ಯಾರು ಏನು ಗೊತ್ತಾಯ್ತಾ? ಹ್ಞೂ ಮಚ್ಚ, ಗೊತ್ತಾಯ್ತು. ಆ ಹುಡುಗ ಆಕಾಶ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಅಂತೆ. ವೆರಿ ಗುಡ್, ಒಳ್ಳೇದೇ ಆಯ್ತಲ್ವಾ. ಮತ್ತೆ ನಾವ್ ಆ ಹುಡುಗನ್ನೇ ಮೀಟ್ ಮಾಡೋಣವಾ? ಮಚ್ಚ, ಆ ಹುಡುಗನ್ ಮೀಟ್ ಮಾಡೋದ್ ಬೇಡ. ಫಸ್ಟ್ ಸ್ನೇಹನ ನಿಂಗ್ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬಾ. ನಾನು ಅಲ್ಲಿಗೆ ಬರ್ತೀನಿ. ವಿಚಾರಿಸು, ನಿಧಾನವಾಗಿ ವಿಚಾರಿಸು, ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸು. ವಾಟ್? ಏನ್ ಹೇಳ್ತಾ ಇದ್ಯಾ? ನಾನ್ಸೆನ್ಸ್. ಅವಳ ಜೊತೆ ನಾನ್ ಪ್ರೀತಿಯಿಂದ ಮಾತಾಡ್ಸ್ಬೇಕಾ? ಕೂಲ್ ಸಿದ್ಧಾರ್ಥ್, ಕೂಲ್ ಡೌನ್. ಪ್ರೀತಿಯಿಂದ ಮಾತಾಡ್ಸೋ ತರ ನಾಟಕ ಮಾಡು. ಯಾಕಂದ್ರೆ ಅವಳ ಮನ್ಸಲ್ಲಿರೋದು ಅಷ್ಟು ಇಷ್ಟು ಆಚೆ ಬರುತ್ತಲ್ವಾ. ಅವಳು ಯಾಕೆ ಬಂದ್ಲು, ಏನಕ್ಕೆ, ನೀನ್ ಹೇಳು, ನಾನು ಸಪೋರ್ಟ್ ಮಾಡ್ತೀನಿ ನಿನ್ಗೆ. ಏನ್ ಸಮಾಚಾರ ಅಂತ. ಸೊ ಏನೇ ಇದ್ರು ನಾವು ಹುಷಾರಾಗಿ ಡೀಲ್ ಮಾಡ್ಬೇಕು ಮಚ್ಚ ಇದು. ಆದ್ರೂ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗೋಷ್ಟು ಮನ್ಸಿಲ್ಲ ಕಣೋ ನಂಗೆ. ಪ್ಲೀಸ್, ಅದನ್ ಬಿಟ್ಟು ಬೇರೆ ಏನಾದ್ರು ಹೇಳು. ಸಿದ್ಧಾರ್ಥ್, ಇಲ್ಲೇ ನೀನ್ ತಪ್ಪು ಮಾಡ್ತಾ ಇರೋದು. ಏನ್ ಆಗಲ್ಲ ಕಣೋ, ಒಂದ್ ದಿವ್ಸ ತಾನೇ, ಒಂದ್ ದಿವ್ಸದ ಮಟ್ಟಿಗೆ ಅಷ್ಟೇ. ಥು, ಆ ದರಿದ್ರದವಳ ಮುಖ ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ಇನ್ನ ಅವಳನ್ನ ಪ್ರೀತಿಯಿಂದ ಮಾತಾಡ್ಸಿ ಹೊರಗಡೆ ಕರ್ಕೊಂಡ್ ಬರ್ಬೇಕಾ? ಸಿದ್ಧಾರ್ಥ್, ನೀನ್ ಈ ನಾಟಕ ಮಾಡಿಲ್ಲ ಅಂದ್ರೆ ಲೈಫ್ ಲಾಂಗ್ ಸಫರ್ ಮಾಡ್ತೀಯ. ನೋಡು, ಯೋಚನೆ ಮಾಡು ಪ್ಲೀಸ್ ಕಣೋ. ಸರಿ ಕಣೋ, ಒಳ್ಳೇದೇ ಆಯ್ತು. ನಿಸರ್ಗನ್ಗೆಲ್ಲ ಹೇಳಿ ಆಮೇಲೆ ಬೇಕಾದ್ರೆ ಈ ನಾಟಕ ಮಾಡ್ತೀನಿ. ಅಯ್ಯೋ ಪೆದ್ದು, ಏನು ನೀನು? ಇಷ್ಟು ದೊಡ್ಡ ಪ್ರೊಫೆಸರ್ ಆಗಿ ಅಷ್ಟು ಮಾತ್ರ ಗೊತ್ತಾಗಲ್ವಾ? ಹೆಂಡತಿ ಹತ್ರನೇ ಯಾರನ್ನೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಒಪ್ಕೋತಾರ? ಅವಳು ನನ್ನ ನಿಸರ್ಗ ಕಣೋ, ಅರ್ಥ ಮಾಡ್ಕೋತಾಳೆ. ನೋಡಪ್ಪ, ಅದಕ್ಕೆಲ್ಲ ಟೈಮ್ ಇಲ್ಲ. ನೀನು ನಿನ್ ಹೆಂಡತಿನ ಒಪ್ಸಿ ಅವಳನ್ನ ಹೊರಗಡೆ ಕರ್ಕೊಂಡ್ಬಂದು ನೀನ್ ಮಾತಾಡೋದ್ರುನು ನಿಸರ್ಗನ್ ಮನ್ಸಲ್ಲಿ ಏನಾದ್ರೂ ಆಲೋಚನೆ ಬಂದೇ ಬರುತ್ತೆ. ಯಾಕ್ ಬೇಕಿದೆಲ್ಲ ಹೇಳು? ಪಾಪ ನಿಸರ್ಗ ಇರೋ ಪರಿಸ್ಥಿತಿಯಲ್ಲಿ ಇವೆಲ್ಲ ಅವಳ ತಲೆಗೆ ಏನಕ್ಕೂ ಆಗ್ತೀಯಾ? ಪ್ಲೀಸ್, ಇದನ್ನ ಸೈಲೆಂಟ್ ಆಗಿ ಮುಗಿಸ್ಬಿಡೋಣ. ಅರ್ಜುನ್, ನನ್ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಾ ಇದೆಯಾ ಕಣೋ. ನನ್ ನಿಸರ್ಗ ಹೇಳ್ದಂಗೆ ಇದೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ ಹೇಳು? ನೋಡು, ಇದೊಂದ್ಸಲ ಮಾಡು. ಬೇಕಾದ್ರೆ ಆಮೇಲೆಲ್ಲ ವಿಚಾರ ಹೇಳಿದ್ರೆ ಆಯ್ತು ಕಣೋ. ಪ್ಲೀಸ್, ಆ ಹುಡುಗಿನ ಏನಾದ್ರು ಮಾಡಿ ನೈಸಾಗಿ ಹೊರಗಡೆ ಕರ್ಕೊಂಡ್ ಬಾ. ಅವಳೇ ಬಾಯ್ ಬಿಡ್ತಾಳೆ. ನೀನ್ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು, ಅವಳು ಕರ್ಗೋಗ್ತಾಳೆ. ಏನಾದ್ರು ಹೇಳ್ಬಿಡ್ತಾಳೆ ಕಣೋ. ಯಾವ ಸೀಕ್ರೆಟ್ ಇದ್ರು ಮೇ ಬಿ ಹೇಳ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ ಮಚ್ಚ, ನಿನಗೋಸ್ಕರ ರಿಸ್ಕ್ ತಗೋತೀನಿ. ಆ ಹಾಳಾದವಳನ್ನ ಕರ್ಕೊಂಡ್ ಬರ್ತೀನಿ. ಏನ್ ಕೇಳೋದು? ಯಾವ ತರ ಕೇಳೋದು? ಅಯ್ಯೋ, ಅದನ್ನು ನಾನೇ ಹೇಳ್ಕೊಡ್ಬೇಕಾ? ನೋಡು, ಸ್ವಲ್ಪ ಪ್ರೀತಿಯಿಂದ ಮಾತಾಡು. ಸ್ನೇಹ, ತಪ್ಪಾಯ್ತು. ಇಷ್ಟು ದಿವಸ ಏನೋ ರೂಢಾಗಿ ಮಾತಾಡ್ಬಿಟ್ಟೆ, ಹೊರಗಡೆ ಹೋಗೋಣವಾ ಅಂತ ಆತರ ಎಲ್ಲ ಸ್ವಲ್ಪ ಪುಸ್ಲಾಯ್ಸು. ಏನು ಆತರ ಎಲ್ಲ ಪುಸ್ಲಾಯಿಸ್ಬೇಕಾ? ಛೇ, ಏನ್ ದರಿದ್ರನಪ್ಪ ನಂದು. ಸರಿ ಕಣ, ನನ್ ಲೈಫ್ ಸರ್ ಹೋಗುತ್ತೆ ಅಂದ್ರೆ ಇದು ಮಾಡೋದಕ್ ನಾನು ರೆಡಿನೇ. ಎಲ್ಲ ಆದ್ಮೇಲೆ ನಾನು ನಿಸರ್ಗ ಹತ್ರ ಡಿಸ್ಕಸ್ ಮಾಡ್ತೀನಿ. ಆಯ್ತು ಮರಯ್ಯ, ಹಂಗೆ ಮಾಡು. ಎಲ್ಲ ಮುಗಿದ್ಮೇಲೆ ನಿಸರ್ಗ ಹತ್ರ ಡಿಟೇಲ್ ಆಗಿ ಎಲ್ಲ ಹೇಳು ಏನೇನಾಯ್ತು ಅಂತ. ಬಟ್ ಇವಾಗ ಮಾತ್ರ ಹೇಳ್ಬೇಡಪ್ಪ ಪ್ಲೀಸ್. ಸರಿನಪ್ಪ, ಆಯ್ತು, ನಡಿ ಹೋಗೋಣ.